ಪರಿಷತ್ ಚುನಾವಣೆಯ ಸವಾಲು ಒಂದು ಕಡೆ ಇತ್ತು. ಡಿಕೆ ಶಿವಕುಮಾರ್ ಅವರಿಗೆ ಅದನ್ನು ಯಶಸ್ವಿಯಾಗಿ ಮುಗಿಸಿದ್ರು. ಆದರೆ ಅದರ ಬೆನ್ನಲ್ಲೇ ಮತ್ತೆ ಸಾಲು ಸಾಲು ಸವಾಲುಗಳು ಎದುರಾಗಿದ್ದಾವೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಸವಾಲು ಎದುರಾಗ್ತಾ ಇದೆ. ಅದರ ಜೊತೆಗೆ ಈಗ ಸಂಪುಟ ವಿಸ್ತರಣೆ 2ನೇ ಪಟ್ಟಿಯ ಸವಾಲು ಕೂಡ. ಸೊ ಈ ಎಲ್ಲಾ ಸವಾಲುಗಳ ವಿಚಾರದಲ್ಲಿ ತಮ್ಮ ಅಸಹಾಯಕತೆಯನ್ನ ಡಿಕೆ ಶಿವಕುಮಾರ್ ಅವರು ತೋಡ್ಕೊಂಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈ ಹಿಂದೆ ಅಧಿಕಾರ ಹಂಚಿಕೆಯ ಕುರಿತಾಗಿ ಎಲ್ಲೂ ಕೂಡ ಅಧಿಕೃತವಾಗಿ ಮಾತನಾಡಿರಲಿಲ್ಲ. ಈಗ ಆ ಅಧಿಕಾರ ಹಂಚಿಕೆಯ ಒಪ್ಪಂದ ಏನಾಗಿತ್ತು ಅನ್ನೋದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ರು ನೋಡಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್ ಮುಂದುವರೆದಿದೆ. ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ, ದಲಿತ ಸಂಘಟನೆಗಳು ದುಂಬಾಲು ಬಿದ್ದಿವೆ. ಸಮುದಾಯದ ನಾಯಕನಿಗೆ ಮಂತ್ರಿಗಿರಿ ಕೊಡಿಸಲು ಜಿದ್ದಿಗೆ ಬಿದ್ದಿವೆ. ಇದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮೇಲಿರುವಂತಹ ಒತ್ತಡವನ್ನು ಬಹಿರಂಗಪಡಿಸಿದ್ದಾರೆ. ಇದರ ಜೊತೆಗೆ ಮೊದಲ ಬಾರಿಗೆ ಸಿಎಂ ಪಟ್ಟದ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಗೆ ಹೆಚ್ಚಿದ ಒತ್ತಾಯ. ಕ್ಯಾಬಿನೆಟ್ ಬಗ್ಗೆ ಅಸಹಾಯಕರಾದ ಸಿಎಂ ಡಿಕೆಶಿ. ಇಡೀ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಪಟ್ಟು ಹೆಚ್ಚಾಗಿದೆ. ಸಚಿವಾಕಾಂಕ್ಷಿಗಳು ಧರ್ಮಗುರುಗಳ ಮೂಲಕ ಸಿಎಂ ಮನೆಗೆ ಅಂಗಳಕ್ಕೆ ಸಂದೇಶವನ್ನು ತಲುಪಿಸಿದ್ದಾರೆ. ಈ ನಡುವೆ ಡಿಕೆ ಶಿವಕುಮಾರ್ ಅಸಹಾಯಕತೆಯ ಮಾತುಗಳನ್ನು ಕೂಡ ಆಡಿದ್ದಾರೆ ನೋಡಿ. ಈಗ ಮುಂದಕ್ಕೆ ಏನ್ ಮಾಡಬೇಕು, ಎಷ್ಟು ನಂಬರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹಳ ಸೀನಿಯರ್ಸ್ ಇದ್ದಾರೆ. 5 ಸತಿ 6 ಸತಿ 7 ಸತಿ ಗೆದ್ದಂತ MLAಗಳೆಲ್ಲ ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದಿರಲ್ಲ, ದೊಡ್ಡ ಸೀನಿಯರ್ಸ್ ಎಷ್ಟೋ ಜನಕ್ಕೆ ನಾವಿನ್ನ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲ. ಎಷ್ಟೋ ಸತಿ ಹೇಳ್ತಾ ಇದ್ದೀನಿ, ಹೊಸಬ್ರಿಗೆ ಅವಕಾಶ ಕೊಡಬೇಕು, ನ್ಯೂ ಫೇಸಸ್ ಬರಬೇಕು ಅನ್ನೋದು ಕೂಡ ನಮಗೂ ಕೂಡ ಇದೆ. ಹೊಸ ಡೆಲ್ಲಿಯವರು ಕೂಡ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವ್ರನ್ನಂತ ಏನು ಡಿಸ್ಕಸ್ ಮಾಡಕ್ ಹೋಗಿಲ್ಲ. ನಾನು ಖಂಡಿತ ನಿಮ್ಮ ಭಾವನೆ ನಾನು ತಿಳಿಸ್ತೀನಿ. ನಮ್ಮ ರಾಜ್ಯದ ಖರ್ಗೆ ಸಾಹೇಬರು ಇದ್ದಾರೆ, ಅವರು ಕೂಡ ಇದ್ದಾರೆ. ಬಹಳ ಅವರು ಕೂಡ ಎಲ್ಲ ತರದ ಆಲೋಚನೆ ಕೂಡ ಅವರು ಮಾಡ್ತಾರೆ. ಸೊ ಅವರು ಕೂಡ ಅನೇಕ ಇಕ್ಕಟ್ಟುಗಳು ಕೂಡ ಖರ್ಗೆ ಸಾಹೇಬರು ಇದೆ. ಈ ನಡುವೆ ಸಿಎಂ ಡಿಕೆಶಿಯನ್ನ ಮುಸ್ಲಿಂ ಧರ್ಮಗುರುಗಳು ಭೇಟಿ ಕೂಡ ಮಾಡಿ ಸಲೀಂ ಅಹಮದ್ಗೆ ಸಚಿವ ಸ್ಥಾನ ಕೇಳಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ ಡಿಕೆಶಿ, ರಾಜ್ಯದಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಅಂತ ಮುಸ್ಲಿಂ ಧರ್ಮಗುರುಗಳಿಗೆ ವಾಸ್ತವ ತಿಳಿಸಿದ್ದಾರೆ. ಬಟ್ ಅವ್ರನ್ನಂತ ಏನು ಡಿಸ್ಕಸ್ ಮಾಡಕ್ ಹೋಗಿಲ್ಲ. ನಾನು ಖಂಡಿತ ನಿಮ್ಮ ಭಾವನೆ ನಾನು ತಿಳಿಸ್ತೀನಿ. ನಂದೇನು ಅಭ್ಯಂತರ ಇಲ್ಲ. ನಾನು ಯಾವ ಗುಂಪು ಮಾಡಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾವ ಫಾಲೋ ಮಾಡಬೇಕು ಇಲ್ಲ. ನನ್ ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಅಷ್ಟೇ. ಒಂದೇ ಒಂದು ಜಾತಿ ಕಾಂಗ್ರೆಸ್ ಜಾತಿ, ಒಂದೇ ಒಂದು ಧರ್ಮ ಕಾಂಗ್ರೆಸ್ ಧರ್ಮ. ಇದರಲ್ಲಿ ನಾವು ಇಟ್ಕೊಂಡಿರೋದು ನಮ್ಮ ಸಂವಿಧಾನದಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮ್ಮ ರಾಜ್ಯದ ಖರ್ಗೆ ಸಾಹೇಬರು ಇದ್ದಾರೆ, ಅವರು ಕೂಡ ಇದ್ದಾರೆ. ಬಹಳ ಅವರು ಕೂಡ ಎಲ್ಲ ತರದ ಆಲೋಚನೆ ಕೂಡ ಅವರು ಮಾಡ್ತಾರೆ. ಸೊ ಅವರು ಕೂಡ ಅನೇಕ ಇಕ್ಕಟ್ಟುಗಳು ಕೂಡ ಖರ್ಗೆ ಸಾಹೇಬರು ಇದೆ. ಅವರೇ ಲಾಸ್ಟ್ ಟೈಮು ಇಲ್ಲ ನಾರ್ತ್ ಕರ್ನಾಟಕ ಕೊಡಲೇಬೇಕು ಅಂತೇಳಿ ನಮ್ಮ ರಹೀಂ ಖಾನ್ಗೆ ಅವರೇ ಅದನ್ನ ಬಹಳ ಒತ್ತಡ ಮಾಡಿ ಒಂದೇ ಜಿಲ್ಲೆಗೆ ಇಬ್ಬರಿದ್ರು ಕೂಡ ರಹೀಂ ಖಾನ್ ಕೊಡಬೇಕು ಅಂತೇಳಿ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. GS ಪಾಟೀಲ್ ನಮ್ಗೆ ಅವಕಾಶನೇ ಕೊಟ್ಟಿಲ್ಲ, ಬರೀ HK ಪಾಟೀಲ್ ಕೊಡ್ತಾ ಇದ್ರಿ, ನೀವು ಅವ್ರು HK ಪಾಟೀಲ್ ಬದಲು ನಮ್ ಕೊಡಿ ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಹಿಂಗೆ ಇರೋದು ಒಂದೊಂದು ಜಿಲ್ಲೆಗೆ ಒಂದೊಂದು ಪೋಸ್ಟ್ ಇದೆ. ಕೆಲವು ಜಿಲ್ಲೆಯಲ್ಲಿ ಕೊಡಕ್ಕೆ ಆಗಲ್ಲ. ಇಂಥ ಸಮಸ್ಯೆ ಎಲ್ಲ ಕೂಡ ನಮ್ಗಿದೆ. ಬಹುಶಃ ಅದೆಲ್ಲ ಅರ್ಥ ಮಾಡ್ಕೊಳ್ತೀನಿ. ನಿಮ್ಗೆ ಅಲ್ಟಿಮೇಟ್ಲಿ ಪೀಸ್ ಬೇಕು. ನಿಮ್ಗೆ ಗಲಾಟೆಗಳಾಗಬಾರ್ದು. ನಾವು ಹುಬ್ಳಿ ಗಲಾಟೆನ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಎಂಬ್ರಾಸಿಂಗ್ ಆಗ್ತಾ ಇದೆ, ಎಷ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಬಿಜೆಪಿಯವರು. ನಾವು ಅದನ್ನ ಎದುರಿಸಲೇಬೇಕಾಗಿದೆ. ಸೊ ಅದರಿಂದ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ದೀನಿ. ಈ ನಡುವೆ ಸಿಎಂ ಡಿಕೆಶಿ ಪಟ್ಟವನ್ನ ಹಸ್ತಾಂತರದ ಗುಟ್ಟನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ ಹಾಗೂ ಹೈಕಮಾಂಡ್ ನಡುವೆ ಆದ ಅಧಿಕಾರದ ಹಸ್ತಾಂತರವನ್ನು ವಿವರಿಸಿದ್ದಾರೆ. ಮೊದಲೇ ಅಧಿಕಾರ ಹಂಚಿಕೊಳ್ಳಲು ಹೇಳಿದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀರಿ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದ್ರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ರೆ ಯಾರ ಜನ ಇರ್ಲಿಲ್ಲ. ಬರೀ ನಾವು 3-4 ಜನದ ಮಾತ್ರ ಇತ್ತು. ಅದಾದ್ಮೇಲೆ ಪಕ್ಷ ತೀರ್ಮಾನವನ್ನ ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಸಂಪುಟ ವಿಸ್ತರಣೆ ಹೈಕಮಾಂಡ್ ತೀರ್ಮಾನ. ಈ ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡುತ್ತೆ. ಆದ್ರೆ ನಿಮ್ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ.
ಡೆಲ್ಲಿಯವರು ಕೂಡ ಅವರ ಮೊನ್ನೆ ಕ್ರೈಸಿಸ್ ಅಲ್ಲಿ ಅವರು ರಿಜ್ವಾನ್ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಬಂದಿದ್ರಿ, ನೀವೆಲ್ಲ ಬಂದು ಮಾಡಿ ನೀವೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ರಿ. ಏನ್ ಹೆಚ್ಚು ಕಮ್ಮಿ ಆಯ್ತು, ಚರ್ಚೆ ಆಯ್ತು, ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕೆ ಓಕೆ. ಮುಸ್ಲಿಂ ಧರ್ಮಗುರುಗಳ ಮುಂದೆ ತಾಳ್ಮೆಯ ಮಂತ್ರ. ಇವತ್ತು ಆಟೋಮೆಟಿಕ್ ಆಗಿ ನಾವೆಲ್ಲ ಸಿದ್ದರಾಮಯ್ಯನಿಗೆ ಆಫರ್ ಮಾಡಿದ್ವು, ರಾಜ್ಯಸಭೆಗೆ ನೀವು ನಿಂತಿರಬೇಕು ಅಂತೇಳಿ ನಾವು ಆಫರ್ ಮಾಡಿದ್ವಿ. ಅವ್ರು ಬೇಡ ಅಂತ ಹೇಳಿದ ಕೊನೆಗೆ ನಾವೆಲ್ಲ ಕೂತ್ಕೊಂಡು ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಬಹಳ ಕಡಿಮೆ ಓಟಲ್ಲಿ ಬೆಂಗಳೂರು ಸಿಟಿಲಿ ಲೋಕಸಭೆಗೆ ಸೋತಿದ್ದ. ತಿರ್ಗಿ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ವಿ. ವೆರಿ ಯಂಗ್ಸ್ಟರ್, ವೆರಿ ಪ್ರಾಮಿನೆಂಟ್ ಯಂಗ್ಸ್ಟರ್. ರಾಜ್ಯದಲ್ಲಿ ಸಚಿವಾಕಾಂಕ್ಷಿಗಳಿಂದ ಲಾಬಿ ಜೋರಾಗ್ತಾ ಇದ್ದಂತೆ ಕೆಂಪೇಗೌಡ ಜಯಂತಿ ಬಳಿಕ ಸಿಎಂ ದೆಹಲಿ ಟೂರ್ ಮಾಡಲಿದ್ದಾರೆ. ಈ ವೇಳೆ ಹೈಕಮಾಂಡ್ ಮುಂದೆ ಸಚಿವಾಕಾಂಕ್ಷಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.